ಈ ವರ್ಷದಲ್ಲಿ ಇದೇ ಮೊದಲ ದೇವಶನಿಯ ಏಕಾದಶಿಯೂ ಇದೆ. ಜುಲೈ 6ರಿಂದ ಅಂದ್ರೆ ಭಾನುವಾರದಂದು ಬರ್ತಾ ಇದೆ. ದೇವಶನಿಯು ಏಕಾದಶಿಯನ್ನ ಭಗವಾನ್ ಶ್ರೀ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ. ಈ ದಿನದಂದು ಈ ವ್ರತ ಆಚರಣೆಯ ಮೂಲಕ ನೀವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ಯಶಸ್ಸು ಕಾಣಲಿದ್ದು, ಬಹುದಿನಗಳಿಂದ ನಿಮಗೆ ಕಾಡ್ತಾ ಇರುವ ಸಾಲಬಾಧೆ ಹಾಗೂ ಅನಾರೋಗ್ಯ ಮತ್ತು ಕಷ್ಟಗಳಿಂದ ಮುಕ್ತರಾಗಲಿದ್ದೀರಿ. ಭಗವಾನ್ ಶ್ರೀ ವಿಷ್ಣುವಿನ ಆಶೀರ್ವಾದ ಇರಲಿದ್ದು, ಮುಂದಿನ ಹಿಡಿದ ಎಲ್ಲ ಕೆಲಸಗಳು ಯಶಸ್ಸು ಕಾಣಲಿದ್ದು, ಎಲ್ಲ ಸಾಲಗಳಿಂದ ಮುಕ್ತರಾಗಲಿದ್ದೀರಿ ಹಾಗೂ ಅಷ್ಟೈಶ್ವರ್ಯ ನಿಮ್ಮದಾಗಲಿದೆ ಮತ್ತು ಸಂತಾನ ಭಾಗ್ಯವೂ ದೊರೆಯಲಿದೆ. ಭಗವಾನ್ ಶ್ರೀ ವಿಷ್ಣುವಿನ ಮೇಲೆ ನಿಮಗೆ ಭಕ್ತಿ ಇದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಮಾಡಿ ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ಸಕಲ ಅಷ್ಟೈಶ್ವರ್ಯ ನಿಮ್ಮದಾಗಲು ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ಈ ಏಕಾದಶಿಗೆ ಪ್ರಮುಖವಾಗಿ ಏನೆಲ್ಲ ಮಾಡಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಅತಿ ಮಹತ್ವದ ವ್ರತವೆಂದರೆ ದೇವಶನಿಯ ಏಕಾದಶಿ. ಇದು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿರುವ ಒಂದು ದಿನವಾಗಿದೆ. ಈ ಏಕಾದಶಿಯನ್ನ ಆಷಾಢ ಏಕಾದಶಿ ಎಂದು ಕರೆಯಲಾಗುತ್ತೆ. ಆಚರಣೆಯ ದಿನಾಂಕ ಮತ್ತು ತಿಥಿ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢದ ಮಾಸದ ಶುಕ್ಲ ಪಕ್ಷದ 11ನೆಯ ದಿನದಂದು ಈ ಏಕಾದಶಿಯನ್ನ ಆಚರಿಸಲಾಗುತ್ತೆ. 2025ರಲ್ಲಿ ದೇವಶನಿಯ ಏಕಾದಶಿಯು ಜುಲೈ 6 ಭಾನುವಾರದಂದು ಬರುತ್ತದೆ. ಈ ದಿನಾಂಕವು ಚಾತುರ್ಮಾಸದ ಪ್ರಾರಂಭವನ್ನು ಸಹ ಗುರುತಿಸುತ್ತದೆ. ಮಹತ್ವದ ಮತ್ತು ನಂಬಿಕೆಗಳು. ದೇವಶನಿಯ ಏಕಾದಶಿಯು ಪ್ರಧಾನವಾಗಿ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ. ಈ ದಿನದಂದು ವಿಷ್ಣುವು ಕ್ಷೀರಸಾಗರದಲ್ಲಿ ತನ್ನ ಶೇಷಶಯ್ಯ ಮೇಲೆ ಯೋಗ ನಿದ್ರೆಗೆ ಜಾರಿರುತ್ತಾನೆ ಎಂಬುದು ಪ್ರಬಲವಾದ ನಂಬಿಕೆಯಾಗಿದೆ. ವಿಷ್ಣುವಿನ ಈ ನಿದ್ರೆಯ ಅವಧಿಯು 4 ತಿಂಗಳ ಕಾಲ ಇರುತ್ತೆ. ಈ ಅವಧಿಯನ್ನ ಚಾತುರ್ಮಾಸ ಎಂದು ಕರೆಯಲಾಗುತ್ತೆ. ದೇವಶನಿಯ ಏಕಾದಶಿಯಂದು ವಿಷ್ಣುವು ನಿದ್ರೆಗೆ ಜಾರೋದ್ರಿಂದ ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳು, ವಿಶೇಷವಾಗಿ ವಿವಾಹಗಳು, ಗೃಹ ಪ್ರವೇಶಗಳು ಮತ್ತು ಉಪನಯನದಂತಹ ಸಮಾರಂಭಗಳನ್ನು ಸಾಮಾನ್ಯವಾಗಿ ನಡೆಸೋದಿಲ್ಲ. ವಿಷ್ಣುವು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಾದ ಪ್ರಬೋಧಿನಿ ಏಕಾದಶಿ ಎಂದು ತನ್ನ ನಿದ್ರೆಯಿಂದ ಎಚ್ಚರಗೊಳ್ತಾನೆ. ಅದಾದ ನಂತರವೇ ಶುಭ ಕಾರ್ಯಗಳು ಪುನರಾರಂಭಗೊಳ್ತವೆ. ವ್ರತಾಚರಣೆಯ ಪ್ರಯೋಜನಗಳು. ದೇವಶನಿಯ ಏಕಾದಶಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಭಕ್ತರಿಗೆ ಹಲವಾರು ಪ್ರಯೋಜನಗಳಿವೆ ಎಂದು ನಂಬಲಾಗಿದೆ. ಪಾಪಗಳಿಂದ ಮುಕ್ತಿ. ಈ ವ್ರತವನ್ನು ಆಚರಿಸೋದ್ರಿಂದ ವ್ಯಕ್ತಿಯ ಹಿಂದಿನ ಜನ್ಮಗಳು ಮತ್ತು ಪ್ರಸ್ತುತ ಜನ್ಮದ ಪಾಪಗಳು ತೊಳೆದು ಹೋಗುತ್ತವೆ ಎಂದು ನಂಬಲಾಗಿದೆ. ವಿಷ್ಣುವಿನ ಆಶೀರ್ವಾದ. ವಿಷ್ಣುವಿಗೆ ಸಮರ್ಪಿತವಾದ ಈ ದಿನದಂದು ಉಪವಾಸ ಮಾಡಿ ಪೂಜೆ ಸಲ್ಲಿಸೋದ್ರಿಂದ ಭಗವಾನ್ ವಿಷ್ಣುವಿನ ವಿಶೇಷ ಆಶೀರ್ವಾದ ದೊರೆಯಲಿದೆ ಎಂದು ನಂಬಲಾಗಿದೆ. ಮೋಕ್ಷ ಪ್ರಾಪ್ತಿ. ಈ ವ್ರತವು ಮೋಕ್ಷಕ್ಕೆ ದಾರಿಯಾಗುತ್ತೆ ಮತ್ತು ವ್ಯಕ್ತಿಗೆ ಆಧ್ಯಾತ್ಮಿಕ ಉನ್ನತಿಯನ್ನ ನೀಡುತ್ತೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟಾರ್ಥ ಸಿದ್ಧಿ. ಭಕ್ತಿಯಿಂದ ಈ ವ್ರತವನ್ನು ಆಚರಿಸುವವರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ನಂಬಿಕೆಯೂ ಕೂಡ ಇದೆ. ದೇವಶನಿಯ ಏಕಾದಶಿಯಂದು ಭಕ್ತರು ಸಾಮಾನ್ಯವಾಗಿ ಉಪವಾಸ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸಂಪೂರ್ಣ ಉಪವಾಸವನ್ನ ಕೈಗೊಳ್ಳುತ್ತಾರೆ. ಕೆಲವು ಭಕ್ತರು ನಿರ್ಜಲ ಉಪವಾಸ ಅಂದ್ರೆ ನೀರು ಸಹ ಸೇವಿಸದೆ ಆಚರಿಸಿದ್ರೆ, ಇನ್ನು ಕೆಲವರು ಹಣ್ಣು, ಹಾಲು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸ್ತಾರೆ. ವಿಷ್ಣು ಪೂಜೆ. ಈ ದಿನ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಿ ವಿಷ್ಣು ಸಹಸ್ರನಾಮ ಪಠಿಸ್ತಾರೆ ಮತ್ತು ವಿಷ್ಣುವಿಗೆ ಪ್ರಿಯವಾದ ತುಳಸಿ ಹೂಗಳು ಮತ್ತು ಪ್ರಸಾದವನ್ನ ಅರ್ಪಿಸ್ತಾರೆ. ಮನೆಯಲ್ಲಿಯೂ ವಿಷ್ಣುವಿನ ಪೂಜೆಯನ್ನ ಮಾಡಲಾಗುತ್ತೆ. ಜಾಗರಣೆ. ಕೆಲವು ಭಕ್ತರು ರಾತ್ರಿ ಇಡೀ ಜಾಗರಣೆ ಮಾಡಿ ಭಗವಂತನ ನಾಮಸ್ಮರಣೆ, ಭಜನೆ ಮತ್ತು ಕೀರ್ತನೆಗಳನ್ನು ಮಾಡ್ತಾರೆ. ದಾನ ಧರ್ಮ. ಬಡವರಿಗೆ ಮತ್ತು ನಿರ್ಗತಕರಿಗೆ ದಾನ ಮಾಡುವುದು ಪುಣ್ಯಕರ ಎಂದು ನಂಬಲಾಗಿದೆ. ದೇವಶನಿಯ ಏಕಾದಶಿಯು ಆಧ್ಯಾತ್ಮಿಕ ಚಿಂತನೆಗೆ, ಆತ್ಮಾವಲೋಕನಕ್ಕೆ ಮತ್ತು ದೇವರ ಸಾಮೀಪ್ಯವನ್ನ ಪಡೆಯಲು ಒಂದು ಸುಸಂದರ್ಭವಾಗಿದೆ. ಈ ದಿನದಂದು ಪ್ರಾರಂಭವಾಗುವ ಚಾತುರ್ಮಾಸದ ಅವಧಿಯನ್ನ ಕೂಡ ಧಾರ್ಮಿಕ ಚಟುವಟಿಕೆಗಳಿಗೆ, ತಪಸ್ಸಿಗೆ ಮತ್ತು ದೇವರ ಪೂಜೆಗೆ ಮೀಸಲಿಡಲಾಗುತ್ತೆ.